ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥ ಜ್ಯುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು. ಹಾಗೆ ಎಲ್ಲ ಕಲೆಕ್ಷನ್ಸು ಕೂಡ ನ್ಯೂ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಮುಖ್ಯ. ಸೊ ಹಾಗಾಗಿ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿಯಾದಂಥ ಜ್ಯುವೆಲರಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಜ್ಯುವೆಲರಿ ಕಲೆಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ. ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋದಾದರೆ ಇವಾಗ ನೋಡ್ತಾ ಇರುವಂಥ ಶಾರ್ಟ್ ನೆಕ್ಲೇಸು ಪಿಂಕ್ ಸ್ಟೋನ್ಸ್ ಹಾಕಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸ್ಯಾರಿ ಮೇಲಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥದ್ದು. ಇವರ ಶಾಪು ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಟಚ್ ಆಫ್ ಗೋಲ್ಡ್ ಅಂತ ಹೇಳ್ಬಿಟ್ಟು. ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಾದರೂ ಕೂಡ ಆನ್ಲೈನಲ್ಲೇ ಬೈ ಮಾಡ್ಬೋದು. ಅಥವಾ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದರೆ ನೀವು ವಾಟ್ಸಪ್ ಮಾಡಿ ನೀವು ಬೇಕಿದ್ರೆ ಲೊಕೇಶನ್ನ ಕಳಿಸ್ಕೊಂಡು ನೀವು ಡೈರೆಕ್ಟ್ ಶಾಪಿಗೂ ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಇನ್ನು ಈ ಹವಳದ ಓಲೆ ನೋಡಿ, ಪಿಕಾಕ್ ಡಿಸೈನ್ ಇರುವಂಥ ಹವಳದ ಓಲೆ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಹವಳ ಬಂದು ಆಲ್ಮೋಸ್ಟ್ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳಿಂದನೂ ಕೂಡ ಅದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದರೂ ಕೂಡ. ಇನ್ನು ಇವಾಗ ನೋಡ್ತಾ ಇರುವಂಥ ಕಡ ನೋಡಿ, ವುಮೆನ್ ಕಡ ತುಂಬ ಚೆನ್ನಾಗಿದೆ ನೋಡಿ. ಒಂದೇ ಒಂದು ಹಾಕೊಂಡ್ರೂ ಕೂಡ ತುಂಬ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಅಷ್ಟೇ ಪ್ಯೂರ್ 92.5 ಮಾಡಿಸಿರುವಂಥ ಕಡ ಆಗಿರುತ್ತೆ. ಇನ್ನು ಈ ಒಂದು ನೆಕ್ಲೇಸ್ ಕೂಡ ಅಷ್ಟೇ ಪಿಂಕು ಹಾಗೆ ಮುತ್ತಿಂದ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ. ಸ್ಯಾರಿ ಮೇಲೆ, ಡ್ರೆಸ್ ಮೇಲೆ ಎಲ್ಲದಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಅಷ್ಟೇ ಪ್ಯೂರ್ ಸಿಲ್ವರಲ್ಲಿ ಮಾಡಿಸಿರುವಂಥದ್ದು. ಇನ್ನು ಈ ಇಯರಿಂಗ್ಸ್ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಮಧ್ಯದಲ್ಲಿ ಪಿಕಾಕ್ ಡಿಸೈನು ಮಾಡಿದ್ದಾರೆ. ಸುತ್ತ ಬ್ಲ್ಯಾಕ್ ಕಲರ್ ಸ್ಟೋನ್ಸ್ ಹಾಕಿದ್ದಾರೆ. ಬ್ಲ್ಯಾಕ್ ಬೇಡ ನಮಗೆ ಕಂಪ್ಲೀಟ್ ಚಿನ್ನದ ಥರ ಗುಂಡಲ್ಲೇ ಮಾಡಿ ಅಂತಂದರೆ ಹಂಗೂ ಕೂಡ ಮಾಡಿಸ್ಕೊಬೋದು. ಅಥವಾ ನಿಮಗೆ ಹವಳ ಬೇಕಂದರೆ ಹವಳ, ಗ್ರೀನ್, ಪಿಂಕ್ ಕಲರ್ ಬೇಕಂದರೆ ಪಿಂಕು, ಗ್ರೀನು. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸ್ಟೋನ್ಸು ಎಲ್ಲ ಹಾಕಿಸ್ಕೊಂಡು ಮಾಡ್ಕೊಬೋದು. ಇನ್ನು ಇದು ಕೂಡ ಅಷ್ಟೇ ಕಾಸಿಂದ ಮಾಡಿರುವಂಥ ಇಯರಿಂಗ್ಸು, ಕಾಸು ಇಯರಿಂಗ್ಸ್ ಅಂತೇಳಿ ಕರೀತಾರೆ. ಮಧ್ಯದಲ್ಲಿ ಒಂದು ಲೇಯರ್ ಮುತ್ತು, ಒಂದೇ ಒಂದು ಪಿಂಕ್ ಕಲರ್ ಸ್ಟೋನ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಇದು ಹಾಫ್ ಜುಮ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ. ಇದು ಕೂಡ ಅಷ್ಟೇ ಸ್ಯಾರಿ ಮೇಲೆಲ್ಲ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥ ಇಯರಿಂಗ್ಸ್ ಆಗಿರುತ್ತೆ. ಇನ್ನು ಇದು ಒಂಥರ ಸಿಂಪಲ್ಲಾಗಿ ಡೈಲಿ ಯೂಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಸಿಲ್ವರು ಬಣ್ಣ ಹೋಗುತ್ತೆ, ಪಾಲಿಶ್ ಹೋಗುತ್ತೆ ಅಂತ ಕೆಲವರು ಅಂದ್ಕೊತಾರೆ. ಪಾಲಿಶ್ ಹೋದರೆ ಮತ್ತೆ ಹಾಕಿಸ್ಕೊಬೋದು. ಅದು ನೋಡೋದಕ್ಕೂ ಕೂಡ ಸೇಮ್ ಚಿನ್ನ ಥರನೇ ಕಾಣುತ್ತೆ ಅಲ್ವಾ. ಸೊ ಹಂಗಾಗಿ ಹಾಕಿಸ್ಬೋದು. ಇನ್ನು ಈ ಇಯರಿಂಗ್ಸ್ ಅಂತೂ ಮುತ್ತಿಂದು ಮಧ್ಯದಲ್ಲಿ ಲಕ್ಷ್ಮಿನೇ ಕೂತಿರೋ ಥರ ಇದೆ. ತುಂಬ ಚೆನ್ನಾಗಿದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ತುಂಬ ಸಖತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಆ ಸ್ಯಾರಿ ಮೇಲೆಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಇದು ಬಂದು ಆ್ಯಂಟಿಕ್ ಜುಮ್ಕಿ, ಕಂಪ್ಲೀಟ್ ಗ್ರೀನ್ ಸ್ಟೋನಿಂದ ಮಾಡಿದ್ದಾರೆ. ನೀವೀಗ ನೋಡ್ತಾ ಇರ್ಬೋದು. ಮಧ್ಯದ ಇಯರಿಂಗ್ಸು ಪುಟ್ಟದಾಗಿ ಲಕ್ಷ್ಮಿ ಡಿಸೈನ್ಸಲ್ಲಿದೆ. ಜುಮ್ಕಾನು ಕೂಡ ಅಷ್ಟೇ ದೊಡ್ಡದಾಗಿ ಗ್ರೀನ್ ಕಲರ್ ಹಾಕಿರೋದ್ರಿಂದ ತುಂಬ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣ್ತದೆ. ಸ್ಯಾರಿ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ, ಆ ಒಂದು ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು. ಅಥವಾ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀರಾ ಅಂದರೆ ವಿಸಿಟು ಕೂಡ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಇವ್ರ ಪೇಜ್ ಇದೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಅಲ್ಲಂತೂ ತುಂಬ ಕಲೆಕ್ಷನ್ಸ್ಗಳನ್ನ ಹಾಕಿದ್ದಾರೆ. ಹಾಗೆ ಇವ್ರ ಪೇಜಲ್ಲಿ ಸಿಲ್ವರ್ ಜ್ಯುವೆಲರಿಗಳಂತೂ ನಿಜವಾಗ್ಲೂ ತುಂಬ ಅಲ್ಟಿಮೇಟ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ಡಿಸೈನ್ಸು ಕಲೆಕ್ಷನ್ಸ್ಗಳನ್ನ ಹಾಕಿದ್ದಾರೆ. ಇನ್ನು ಇದು ಬಂದು ಮುತ್ತಿನ ಸರ, ತುಂಬ ಚೆನ್ನಾಗಿದೆ ನೋಡಿ. ಇವಾಗಂತೂ ನಿಜವಾಗ್ಲೂ ಚಿನ್ನದಲ್ಲಿ ಈ ರೀತಿ ಎಲ್ಲ ಮಾಡಿಸ್ಕೋಬೇಕು ಅಂತಂದರೆ ಒಂದು ಮುತ್ತಿನ ಸರನ 30 ಗ್ರಾಮ್ವರೆಗೂ ಕೂಡ ಬೇಕಾಗುತ್ತೆ. 30 ಗ್ರಾಮಿಗೆ ಆಲ್ಮೋಸ್ಟ್ ಒಂದು 5 ಲಕ್ಷ ರೂಪಾಯಿವರೆಗೂ ಕೂಡ ಆಗುತ್ತೆ. ಬರೀ 30 ಗ್ರಾಮಿಗೆ 5 ಲಕ್ಷ 6 ಲಕ್ಷ ಆಗುತ್ತೆ. ನಿಜವಾಗ್ಲೂ ಅಷ್ಟೊಂದು ದುಡ್ಡು ಕೊಟ್ಟು ಒಂದು ಸರ ಮಾಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇತ್ತೀಚೆಗೆ ತುಂಬ ಜನ ಆರ್ಟಿಫಿಷಿಯಲ್, ಇವಾಗ ಸಿಲ್ವರ್ ರೇಟು ಕೂಡ ತುಂಬ ಜಾಸ್ತಿನೇ ಆಗಿಬಿಟ್ಟಿದೆ. ಅದು ಏನು ಕಡಿಮೆ ಆಗಿಲ್ಲ, ತುಂಬ ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾನೇ ಇದೆ. ಒಂದೊಂದು ದಿನ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಇನ್ನು ಜಾಸ್ತಿ ಏರಿಕೆ ಆಗ್ಬಿಡುತ್ತೆ. ಸೊ ಈ ರೀತಿ ಆಗ್ತಾಯಿದೆ ಸಿಲ್ವರು ಕೂಡ. ಇನ್ನು ಮುಂದೆ ಇದು ಕೂಡ ಜಾಸ್ತಿ ಆಯಿತು ಅಂದರೆ ಸಿಲ್ವರ್ ತಾಳೋದು ಕಷ್ಟ, ಗೋಲ್ಡ್ ತಾಳೋದು ಕಷ್ಟ. ಜನಗಳಿಗೆಲ್ಲ ಆರ್ಟಿಫಿಷಿಯಲ್ಲು 1 ಗ್ರಾಮ್ ಗೋಲ್ಡು, ಪಂಚಲೋಹದ್ದು, ಸೊ ಈ ರೀತಿಯೇ ತುಂಬ ಲೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವು ಕೂಡ
ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದರೆ. ಇದು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ವೇರ್ ಮಾಡಿದರೂ ಕೂಡ ನೋಡೋದಕ್ಕೆ. ಸೊ ಹಾಗಾಗಿ ಇದು ಏನಾದರೂ ರೇಟ್ ಜಾಸ್ತಿ ಆಯಿತು ಅಂದರೆ ಸಿಲ್ವರಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಜನಗಳು ಗೋಲ್ಡು ಸಿಲ್ವರ್ನ ತೊಗೊಳ್ಳೋದೇ ಬಿಟ್ಬಿಡ್ತಾರೆ. ದುಡ್ಡಿರೋರು ತೊಗೊತಾರೆ, ಬಟ್ ಇಲ್ಲದೇ ಇರುವಂಥವ್ರು ಏನು ಮಾಡ್ತಾರೆ, ಅದನ್ನು ತೊಗೊಳೋದನ್ನ ಇವನ್ನೇ ಎಷ್ಟು ಬೇಕಷ್ಟು ತೊಗೊಂಡು ಆಸೆ ತೀರಿಸ್ಕೊಂಡ್ಬಿಡೋಣ ಅಂತಲೂ ಕೂಡ ಅನ್ಕೊತಾರೆ. ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ 10 ಗ್ರಾಮ್ ತಾಳ ಹತ್ರ 1 ಗ್ರಾಮ್ 2 ಗ್ರಾಮ್ ಅಂತೂ ತೊಗೊಳ್ಳೋಕ್ಕಂತೂ ಆಗುತ್ತೆ. 10 ಗ್ರಾಮ್ ತೊಗೋಬೇಕಂತ ಅಂದ್ಕೊಂಡ್ರೆ 10 ಗ್ರಾಮಿಗೆ ಆಗಲ್ಲ. 10 ಗ್ರಾಮಿಗೆ ಆಲ್ಮೋಸ್ಟ್ 1.5 ಲಕ್ಷ 2 ಲಕ್ಷದವರೆಗೂ ಕೂಡ ಸಮಥಿಂಗ್ ಆಗುತ್ತೆ. ಅಟ್ಲೀಸ್ಟ್ 1 ಗ್ರಾಮ್ 2 ಗ್ರಾಮ್ ಆದರೂ ತೊಗೊಳ್ಳೋಣ ಬಿಡು ಅಂತ ಅಂದ್ಕೊತಾರೆ. ನೋಡೋಣ ಮುಂದೆ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾರೆ. ಸ್ವಲ್ಪ ಜನ ಇಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ವೆಯ್ಟ್ ಮಾಡಿ ನೋಡೋಣ ಇನ್ನೂ ಏನಾದರೂ ಕಡಿಮೆ ಆಗುತ್ತಾ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ನೋಡ್ತಾ ಇರುವಂಥ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಅಲ್ಟಿಮೇಟ್ ಆಗಿದೆ. ಒಂಥರ ಯುನೀಕ್ ಆಗಿ, ಫ್ಯಾನ್ಸಿ ಆಗಿ, ಟ್ರೆಂಡಿಯಾಗಿ ತುಂಬ ಚೆನ್ನಾಗಿದೆ. ಈ ಡಿಸೈನ್ಸ್ ಅಂತೂ ಎಸ್ಪೆಷಲಿ ನನಗಂತೂ ತುಂಬಾ ಲೈಕ್ ಆಯಿತು ಆ ಒಂದು ನೆಕ್ಲೆಸ್ಸು. ಇನ್ನು ಇದು ಬಂದು ಚಾಂದ್ ಬಾಲ್ ಇಯರಿಂಗ್ಸು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದರೂ ಕೂಡ ಅಷ್ಟೇ. ಈ ಥರ ಚಿನ್ನದಲ್ಲಿ ಮಾಡಿಸ್ಕೋಬೇಕಂತಂದರೆ ಮಿನಿಮಮ್ ಒಂದು 10 ಗ್ರಾಮ್ ಮೇಲೆ ಬೇಕಾಗುತ್ತೆ. ಹೇಳ್ದಂಗೆ 10 ಗ್ರಾಮಿಗೆ ಅಂತಂದ್ರೂ 1.5 ಲಕ್ಷದ ಮೇಲೇ ಆಗುತ್ತೆ. ಆಲ್ಮೋಸ್ಟ್ ನಿಯರ್ 2 ಲಕ್ಷಕ್ಕಿಂತ ಸ್ವಲ್ಪ ಕಡಿಮೆ, 1.5 ಲಕ್ಷಕ್ಕಿಂತ ಜಾಸ್ತಿನೇ ಆಗುತ್ತೆ. ಸೊ ಸಿಲ್ವರಲ್ಲಾದರೆ ಒಂದು 2,000 3,000ಕ್ಕೆಲ್ಲ ನಿಮಗೆ ಸಿಕ್ಬಿಡುತ್ತೆ. ನೋಡೋದಕ್ಕೆ ಸೇಮ್ ಗೋಲ್ಡ್ ಥರನೂ ಕಾಣುತ್ತೆ. ಜೊತೆಗೆ ಏನಾದರೂ ಪಾಲಿಶ್ ಹೋಯಿತು, ಬಣ್ಣ ಹೋಯಿತು ಅಂತಂದರೆ ಮತ್ತೆ ಕಲರ್ನ ಹಾಕಿಸ್ಕೋಬೋದು. ಅದೊಂದು ಪ್ಲಸ್ ಪಾಯಿಂಟು. ಮತ್ತು ರೀಸೇಲ್ ವ್ಯಾಲ್ಯೂನೂ ಕೂಡ ಇರುತ್ತೆ. ಹೆಂಗೆ ಏರಿಕೆ ಆಗ್ತಾ ಹೋಗುತ್ತಲ್ಲ ಬೆಳ್ಳಿ, ಆ ರೀತಿ ಇವಾಗ ಕಡಿಮೆ ದುಡ್ಡಲ್ಲಿ ತೊಗೊಂಡಿರ್ತೀರ, ಬೆಳ್ಳಿ ರೇಟ್ ಜಾಸ್ತಿ ಅಂತಂದರೆ ಮಾರ್ಕೊಂಡ್ರೆ ನಿಮಗೆ ಮತ್ತೆ ದುಡ್ಡು ಕೂಡ ಸಿಗುತ್ತೆ. ಆರ್ಟಿಫಿಷಿಯಲೆಲ್ಲ ಆ ಥರ ರೀತಿ ಎಲ್ಲ ರಿಟರ್ನ್ ವ್ಯಾಲ್ಯೂ ಸಿಗೋಲ್ಲ, ಬಟ್ ಸಿಲ್ವರಲ್ಲಿ ಸಿಗುತ್ತೆ ರಿಟರ್ನ್ ವ್ಯಾಲ್ಯೂ. ಅದು ಜಾಸ್ತಿ ಆದಂಗೆ ಸಿಲ್ವರ್ ರೇಟು ಜಾಸ್ತಿ ಆದಂಗೆ ನೀವೇನು ಗೋಲ್ಡ್ ಪರ್ಚೇಸ್ ಮಾಡಿರ್ತೀರ ಅದ್ರ ರೇಟು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಈ ಒಂದು ಜುಮ್ಕ ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಗ್ರೀನು ಮತ್ತು ಪಿಂಕ್ ಕಲರು ರೂಬಿಗಳನ್ನ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ಇದು ಪುಟ್ಟದಾಗಿ ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ ನೋಡಿ. ಸಿಂಪಲ್ ಫಂಕ್ಷನ್ಗಳಿಗೆ ಹಾಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಪಿಂಕ್ ಕಲರು ವೈಟು ಸ್ಟೋನ್ಸ್ ಹಾಕಿದ್ದಾರಲ್ಲ ರೂಬೀಸು, ಅದೇ ಒಂಥರ ಹೈಲೈಟಾಗಿ ಕಾಣ್ತಾ ಇದೆ ನೆಕ್ಲೆಸ್ಸು. ತುಂಬ ಚೆನ್ನಾಗಿದೆ. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ನಿಮಗೆ ಯಾವ ರೀತಿಯಾದಂಥ ಜ್ಯುವೆಲರಿ ಕಲೆಕ್ಷನ್ಸ್ಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟನ್ನು ಮಾಡಿ. ಇದು ನೋಡಿ ಇಯರಿಂಗ್ಸು ತುಂಬ ಚೆನ್ನಾಗಿದೆ. 3 ಸ್ಟೆಪ್ ಥರ ಬರುತ್ತೆ, ಬಟ್ ತುಂಬ ಲುಕ್ ವೈಸ್ ತುಂಬ ಚೆನ್ನಾಗಿದೆ. ತುಂಬ ಗ್ರ್ಯಾಂಡಾಗೂ ಕೂಡ ಕಾಣುತ್ತೆ ವೇರ್ ಮಾಡಿದರೆ. ಬ್ರೈಡಲ್ಗೆ ಆಗಿ ರೆಡಿ ಆಗ್ತೀವಿ, ಬ್ರೈಡಲ್ ಸೆಟ್ಟೆಲ್ಲ ಹಾಕೊಂಡಾಗ ಈ ಥರ ಒಂದು ಇಯರಿಂಗ್ಸ್ ಹಾಕೋಬಿಟ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಫೇಸಿಗೆ. ಇನ್ನು ಇದು ಕೂಡ ಮುತ್ತಿನ ಸರ ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.